ನಮಸ್ಕಾರ ವೀಕ್ಷಕರೇ, ಎನ್ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ. ಚನ್ನಮ್ಮನ ಕಿತ್ತೂರು ತಾಲೂಕಿನ ಎಂಕೆ ಹುಬ್ಬಳ್ಳಿ ಸಂಪಗಾವ ರಸ್ತೆ ಗದ್ದಿಕೇರಿ ಪಿಡಬ್ಲ್ಯೂಡಿ ಇಲಾಖೆ ವತಿಯಿಂದ ಸೇತುವೆ ನಿರ್ಮಾಣ ಕಾಮಗಾರಿಗೆ ಅಂದಾಜು ವೆಚ್ಚ 350 ಲಕ್ಷ ರೂಪಾಯಿಗಳಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಭೂಮಿ ಪೂಜಾ ಸಮಾರಂಭವು ಶ್ರೀ ಬಾಬಾ ಸಾಹೇಬ್ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ನೆರವೇರಿತು. ಈ ರಸ್ತೆ ಅಭಿವೃದ್ಧಿ ಕಾಮಗಾರಿಯಿಂದ ಸುತ್ತಮುತ್ತಲಿನ ಗ್ರಾಮಗಳ ಜನರಿಗೆ ಸುಗಮ ಸಂಚಾರ ವ್ಯವಸ್ಥೆ ಕಲ್ಪಿಸುವುದರ ಜೊತೆಗೆ ಗ್ರಾಮೀಣ ಪ್ರದೇಶದ ಅಭಿವೃದ್ಧಿಗೆ ಹೆಚ್ಚಿನ ಉತ್ತೇಜನ ದೊರೆಯಲಿದೆ ಎಂದು ಬಾಬಾ ಸಾಹೇಬ್ ಪಾಟೀಲ್ ಅವರು ತಿಳಿಸಿದರು. ದೊಡ್ಡ ಕೆರೆ ಬಹುತೇಕ ಇದಕ್ಕೆ ಒಂದು ಇತಿಹಾಸ ಉಳ್ಳುವಂಥ ಕೆರೆ ಇದು. ಎಂಕ್ರೋಚ್ಮೆಂಟು ಆಗೈತಿ, ಹೂಳು ಸಮರ್ಪಕವಾಗಿ ಎತ್ತಿಲ್ಲ. ಆಮೇಲೆ ಸುಮಾರು ನಾನು ತಿಳಿದಂಗೆ 2017-19 ಇರ್ಬೇಕು. ಆಗ ಸ್ವಲ್ಪ ಇದಾದಂಥ ತದನಂತರ ಈ ಕಾಮಗಾರಿ ಮಾಡ್ಕೊಂತ ಇಲ್ಲಿವರೆಗೆ ಇದು ಐತಿ. ಇದಕ್ಕೊಂದು ಅತಿ ಅವಶ್ಯವಾದಂಥದ್ದು ಇದು ಒಂದು ಕನೆಕ್ಟಿಂಗ್ ಬ್ರಿಡ್ಜ್ ಬೇಕಾಗಿತ್ತು. ಸುಮಾರು 3.5 ಕೋಟಿ ವೆಚ್ಚದಲ್ಲಿ ಇವತ್ತು PWD ಇಲಾಖೆ ಮುಖಾಂತರ ತಗೊಳಕ್ ಮಾಡಿದ್ವು. ಇನ್ನೂ 2 ಕೋಟಿ ಕೊರತೆ ಐತಿ. ಅದ್ರ ಮೇಲೆ ರೋಡ್ ಆಗಬೇಕು, ನಮ್ಮ ಗಾರ್ಡ್ ಆಗಬೇಕು, ಅದ್ರ ಜೊತೆಯಲ್ಲಿ ವೇಸ್ಟ್ ವೇರ್ನ್ ಅಂತ ಇನ್ನೊಂದು ಸಣ್ಣದೊಂದು ಬ್ರಿಡ್ಜ್ ಆಗ್ಬೇಕು ಆ ಕಡೆ ಆ ದಂಡಿಗೆ ಬರುವಂಥ ನಿರ್ಮಾಣಗಳಲ್ಲಿ. ಬಹುತೇಕ ಈ ಬ್ರಿಡ್ಜ್ ಕಂಪ್ಲೀಟ್ ಆಗೋದ್ರಾಗ ಅವನು ತೊಗೊಂಡು ಇದ್ರ ಮೇಲೆ ಕಂಟಿನ್ಯೂ ಆಗಿ ಮಾಡಿಕೊಡುವಂಥದ್ದು ಮಾಡ್ತೀವಿ. ಇದು 2021 ಕೆರಿಪಾಳಿ ಸಿಕ್ತು. ಆ ಟೈಮ್ದಾಗ ನಮ್ಮ ಮಾಂತೇಶ್ ದೊಡ್ಡಗೌಡ್ರ MLA ಅವ್ರು ಇದ್ರು. ಆ ಟೈಮ್ದಾಗ ನಾವು ಇದನ್ನ ಎಲ್ಲ ಟೆಂಡರ್ ಮುಖಾಂತರ ಇದು ಮಾಡಕ್ಕೆ ಪ್ರಯತ್ನ ಮಾಡಿದ್ರು. ಅದು ಟೆಂಡರ್ ಪ್ರೊಸೆಷನ್ ಆಯ್ತು. ಅವ ಇದನ್ನ ಬಂಡಿ ಒಡ್ರ ಅಂತ ಹಿಡ್ದಿದ್ದ ಬೈಲುಂಗಲ್ಲ. ಅವ್ರು ಹಿಡ್ದವ ಅದನ್ನ ಅರ್ಧಟ್ಟು ಕೆಲಸ ಮಾಡಿ ನಮ್ಗೆ ತೊಂದರೆ ಆಗುವಂಗೆ ಮಾಡಿದ. ಈಗ ಶಾಸಕರು ಬಂದ್ಮ್ಯಾಗ ಶಾಸಕರಿಗೂ ಭಾಳ ಗಮನಕ್ಕೆ ತಂದ ಮ್ಯಾಗ ಇದನ್ನ ಒಂದಿಟ್ಟು ಸುಧಾರಣೆ ಮಾಡ್ಯಾಕೆ ಬ್ರಿಡ್ಜ್ ಮಾಡಿಸುವಂತ ವ್ಯವಸ್ಥೆ ಮಾಡತ್ತಾರ. ಈಗ ನಮಗೆ ನೀರಿನ ಒಂದು ದೊಡ್ಡ ಸಮಸ್ಯೆ ಆಗೈತಿ. ಇಲ್ಲಿ ಏನಾಗೈತಿ ಅಂದ್ರೆ 4 ಇಂಚಿ ಇಲ್ಲಿ 8 ಇಂಚಿ ಪೈಪ್ಲೈನ್ ದಾಟೈತಿ ಕೆರಿ ನೀರು ಅಂತೇಳಿ. ಅದನ್ನ 4 ಇಂಚಿ ಬ್ಯಾಂಡ್ ಬಿಸಾರ ಇಲ್ಲಿ. ಅದನ್ನ ನಮ್ಗೆ 8 ಇಂಚಿ ಎಬ್ಬಿಸ್ಕೊಡ್ಬೇಕು. ಯಾಕೆ 8 ಇಂಚಿ ಎಬ್ಬಿಸ್ಕೊಟ್ರೆ ನಮ್ಮ ಕೆರಿ ತುಂಬತಿ. ಇದು 230 ಎಕರೆ ಕೆರಿ. ಇದು ಏನೈತಿ ನಮ್ಮ ಬೈಲುಂಗ ನಮ್ಮ ಬೆಳಗಾವಿ ಜಿಲ್ಲಾದಾಗ 1 ನಂಬರ್ ಕೆರಿ. ಅದಕ್ಕೆ ನೀರ ತುಂಬಿಸುವಂತ ವ್ಯವಸ್ಥೆ ನಮ್ಗೆ ಆದ್ರೆ ಇಡೀ ಇಲ್ಲಿ 400ರಿಂದ 500 ಎಕರೆ ಜಮೀನು ನೀರಾವರಿ ಆಕೈತಿ. ಮತ್ತೆ ಬೋರ್ಗಳು ಈ ನಮ್ಮ ಊರಷ್ಟು ಜಪಾನಲ್ಲ. ಗದ್ದಿಂಕರಿಂಗಪ್ಪ, ನಾಗಲಾಪುರ, ಪಟ್ಯಾಳ ಮಠ, ಹೊಳಿ ಹೊಸೂರು ಮಠನು ನೀರಾವರಿ ಈ ಗೆದ್ದಿಕರಿಂದ ಬೋರ್ಗಳು ಬರ್ತಾವ. ಮತ್ತೆ ಇದೇನಾಗತ್ತಂದ್ರ ಇದಕ್ಕೆ ನೀರು ತುಂಬಿಸುವಂತ ವ್ಯವಸ್ಥೆ ನಮ್ಮ ಶಾಸಕರು ಮಾಡಿಕೊಟ್ರ ನಮ್ಮ ದೊಡ್ಡ ಅನುಕೂಲ. ನಾವು ಇಡೀ ರೈತರೆಲ್ಲ ನಾವು ಬದುಕ್ತೇವೆ.